ರಾಹುಕೇತುಗಳ ಪಥ ಬದಲಾವಣೆ. ಬರುವ ಮೇ 18ರಿಂದ ರಾಹು ಮೀನರಾಶಿಯಿಂದ ಕುಂಭವನ್ನು ಪ್ರವೇಶಿಸ್ತಾನೆ. ಅದೇ ಸಂದರ್ಭದಲ್ಲಿ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶಿಸ್ತಾನೆ. ಈ ಎರಡೂ ಸಂದರ್ಭಗಳು ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಂದು ಪರಿಣಾಮವನ್ನು, ಅದು ಅನುಕೂಲಕರವಾದಂತಹ ಒಂದು ಬಿಂದಿಗೆಯಲ್ಲಿ ಒಳಿತನ್ನು ಒದಗಿಸಿಕೊಡ್ತದೋ ಅಥವಾ ಯಾವುದೋ ರೀತಿಯ ವ್ಯಾಕುಲತೆಗೆ ಕಾರಣವಾಗುವಂತಹ ದಾರುಣತೆಯನ್ನು ತರ್ತದೋ ನಾವು ಸ್ವಲ್ಪ ಈಗ ವಿಶ್ಲೇಷಿಸೋಣ. ಮೀನರಾಶಿಯಿಂದ ಕುಂಭರಾಶಿಗೆ ಬರುವಂತಹ ರಾಹು ವೃಷಭ ರಾಶಿಯವರಿಗೆ ಏನಾಗ್ತಾನೆ, ಲಾಭದಲ್ಲಿರುವಂಥವನು ಕೆಲಸದ ಸ್ಥಳಕ್ಕೆ ಬಂದಿರ್ತಾನೆ. ಹಾಗಾದರೆ ಈ ಸ್ಥಳಕ್ಕೆ ಬಂದಾಗ ರಾಹುವಿನಂತಹ ದುಷ್ಟ ಪ್ರಾಣಿಗಳು, ಅಂದರೆ ದುಷ್ಟ ಪ್ರಾಣಿಗಳು ಅಂತ ಯಾಕೆ ಹೇಳಬೇಕು ಅಂತಂದರೆ, ರಾಹು ಅನ್ನುವಂಥದ್ದು ಕೇವಲ ಕತ್ತಲ ಭಾಗವಾದರೂ ಕೂಡ ಆರ್ಷೇಯ ನಮ್ಮ ಪರಂಪರೆಯ ಈ ಒಂದು ಜ್ಯೋತಿರ್ವಿಜ್ಞಾನದ ಈ ಒಂದು ಏನಿದೆ ವಿಜ್ಞಾನದ ವಿಶೇಷವಾಗಿ ನಾವು ರಾಹುವನ್ನು ಸರ್ಪದ ಹೆಡೆಯ ರೀತಿಯಲ್ಲಿ ನಾವು ಅದನ್ನು ಆ ಕತ್ತಲನ್ನು ನಾವು ಕಾಣ್ತೇವೆ. ಹಾಗೆಯೇ ಈ ಕೇತುವನ್ನು ಕಾಣುವಾಗ ಅದು ಸರ್ಪದ ಬಾಲದಂತಿರ್ತದೆ ಅಂತ ಒಂದು ಐತಿಹ್ಯ ಅಷ್ಟೇ ಅಲ್ಲ, ಅದು ಕೊಡುವ ಒಂದು ಪರಿಣಾಮದಲ್ಲಿ ಅದನ್ನು ನಾವು ಆ ರೀತಿಯಲ್ಲಿ ಅದನ್ನು ವಿಶ್ಲೇಷಿಸಿಕೊಂಡು ಹೋದಾಗ ಆ ರೀತಿಯ ರಿಸಲ್ಟ್ ನಾವು ಕೊಡೋದ್ರಿಂದ ನಾವು ಅದನ್ನು ನಂಬಲೇಬೇಕಾಗುತ್ತೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ಆ್ಯಕ್ಚುಲಿ ತೊಂದರೆಗಳು ರಾಹುವಿನಿಂದಾಗಿ ವೃಷಭ ರಾಶಿಯವರಿಗೆ ಅದು ಒದಗಿ ಬರುತ್ತೆ, ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ವೃಷಭ ರಾಶಿಯವರ ಈ ಸಂದರ್ಭದ ಒಂದು ವಿಶೇಷ ಏನು ಅಂತಂದರೆ, ಈ 1.5 ವರ್ಷದಲ್ಲಿ ರಾಹುವಿನ ಕೇತುವಿನ ತೊಂದರೆಗಳು ಇವರಿಗೆ ಎದುರಾದರೂ ಕೂಡ ಶನೈಶ್ಚರನ ಕಾಟ ಇರದೇ ಹೋದಂತಹ ದಿನಗಳಾಗಿದೆ. ಅಷ್ಟೇ ಅಲ್ಲ, ಯೋಗಕಾರಕನಾದಂತಹ ಶನೈಶ್ಚರ ಇವರಿಗೆ ಈಗ ಮೀನರಾಶಿಯಲ್ಲಿ ಇರೋದ್ರಿಂದ ಏನಾಗಿದ್ದಾನೆ ಅಂತಂದರೆ, ಅನೇಕ ರೀತಿಯ ಸಿದ್ಧಿಗಳನ್ನು, ಲಾಭಗಳನ್ನು ಒದಗಿಸೋದಕ್ಕೆ ವೃಷಭ ರಾಶಿಯವರಿಗೆ ಅವನು ಕೊಡುಗೈ ದೊರೆಯಾಗಿರ್ತಾನೆ. ಹಾಗೆಯೇ ಇವರಿಗೆ ಈ ಒಂದು ಮೇ 14ನೇ ತಾರೀಕಿನಿಂದ ಗುರು ಬಲ ಕೂಡ ಒದಗಿ ಬರುವಂತಹ ಒಂದು ಅಪರೂಪದ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಆ ಶನೈಶ್ಚರನ ಮೂಲಕವಾದ, ಗುರುವಿನ ಮೂಲಕವಾದ ಸಿದ್ಧಿಗಳು ಇವರಿಗೆ ಒದಗಿ ಬರುವಂಥದ್ದು ಹೌದಾದರೂ ಕೂಡ, ಹಾಗಾದರೆ ಈ ಒಂದು ಮೀನರಾಶಿಯಿಂದ ಕುಂಭರಾಶಿಯನ್ನು ಪ್ರವೇಶಿಸುವಂತಹ ರಾಹು ಏನು ಮಾಡ್ತಾನೆ ಅಂದರೆ, ಅದು ಕರ್ಮಕ್ಷೇತ್ರವಾಗಿರೋದ್ರಿಂದ ಈ ವೃಷಭ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಅನೇಕ ರೀತಿಯ ತಾಕಲಾಟಗಳನ್ನು ತಂದಿಡುವಂತಹ ವಿಷದ ಒಂದು ಹೆಡೆಯನ್ನು ಎತ್ತುತ್ತಾನೆ. ಹಾಗಾದರೆ ಕೆಲಸದ ಸ್ಥಳದಲ್ಲಿ ತೊಂದರೆಗಳು ಅಂದರೆ ಏನು? ಈಗ ಇರುವ ಕೆಲಸದಿಂದ ಇವತ್ತಿನ ಜಾಗತಿಕ ಸ್ಥಿತಿಗತಿಗಳು ಎಷ್ಟೋ ರೀತಿಯ ಸ್ಥಿತ್ಯಂತರಗಳಿಗೆ ಒಳಗಾಗ್ತಾ ಇರ್ತದೆ. ಅದು ನಾವು ರಿಸೆಷನ್ ಅಂತ ಹೇಳ್ಬೋದು, ಅಥವಾ ಈಗ ನೋಡಿ ಭಾರತ ಪಾಕಿಸ್ತಾನದ ಯುದ್ಧದ ಈ ಒಂದು ಭಯದ ಸಂದರ್ಭದಲ್ಲಿ ಯಾರ್ಯಾರದ್ದೋ ಮೇಲೆ ಯಾವುದ್ಯಾವುದೋ ರೀತಿಯ ಪರಿಣಾಮಗಳನ್ನು, ಅದು ಯಾತಕ್ಕಾಗಿ ಆ ಪರಿಣಾಮವನ್ನು ಕೊಡುತ್ತೆ ಅಂತಂದರೆ, ಆ ಜಿಯೋಫಿಸಿಕಲ್ ಸ್ಥಿತಿಗತಿಗಳು ಹೇಗಿರುತ್ತೋ ಅದರ ಮೇಲೆ ಅವು ಹೊಂದಿಕೊಂಡಿರುತ್ತೆ. ಹಾಗಾಗಿ ಆ ಕೆಲಸವನ್ನು ಬಿಟ್ಟು ಬರಬೇಕಾದ ಸನ್ನಿವೇಶ ಆ ಯುದ್ಧದ ಕರಿಮೋಡಗಳ ಹತ್ತಿರದಲ್ಲೇ ಇರುವಂತಹ ಕೆಲವು ಜನರಿಗೆ ಬಹಳ ಕಷ್ಟಗಳನ್ನು ತರುವಂತಹ ದಿನಗಳಾಗಿರಬಹುದು. ಕೆಲಸದ ಸ್ಥಳದಲ್ಲಿ ಒಮ್ಮೆ ತೊಂದರೆ ಆಯಿತು ಅಂತಾದರೆ, ಒಬ್ಬ ಕೆಲಸದ ಸಂದರ್ಭದ ಒಂದು ಶಕ್ತಿಯ ಮೂಲಕವಾಗಿ ನನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇರುವಾಗ ಯಾವ ಗುರುಬಲ ಇದ್ದರೆ ಏನು, ಯಾವ ಯೋಗಕಾರಕನಾದಂಥ ಶನೈಶ್ಚರ ಯಾವ ಪ್ರಾಪ್ತಿಗಳನ್ನು ಕೊಟ್ಟರೆ ಏನು ಅನ್ನುವಂಥ ನಿರಾಸೆ ಮೂಡೋದಕ್ಕೆ ಸಾಧ್ಯವಿರುತ್ತೆ. ಆದರೆ ನಿರಾಸೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೆಲಸದ ಸ್ಥಳದಲ್ಲಿ ತೊಂದರೆ ಆದರೂ ಕೂಡ ಏನು ಮಾಡಬೇಕು, ನಮಗೆ ಈ ಕೆಲಸದ ಸ್ಥಳದಲ್ಲಿ ತೊಂದರೆ ಆಗ್ತಾ ಇದೆ ಅಂತಾದರೆ ಈ ಕೆಲಸವನ್ನು ಬಿಟ್ಟು ಇನ್ನೊಂದು ಯಾವುದನ್ನು ಹುಡುಕ್ತೇನೆ ಅನ್ನುವಂಥ ಒಂದು ಸಕಾರಾತ್ಮಕವಾದ ಧೋರಣೆಯನ್ನು ಇಟ್ಕೊಳ್ಬೇಕು. ಹಾಗೆಯೇ ತಾವೇ ಕ್ಯಾಪಿಟಲ್ನೊಂದಿಗೆ ಹಣವನ್ನು ತೊಡಗಿಸಿ ಬಿಸ್ನೆಸ್ಸನ್ನು ಮಾಡ್ತೇವೆ ಅಂತ ಇರುವಂಥವರು ಸ್ವಲ್ಪ ಎಚ್ಚರದಲ್ಲಿ ತಮ್ಮ ಒಂದು ಕ್ಯಾಪಿಟಲನ್ನು ಹಾಕಿಕೊಳ್ಬೇಕಾದಂಥ ಯೋಚನೆಗೆ ಮುಂದಾಗಬೇಕು. ಯಾಕೆಂದರೆ ಯಾವುದೇ ಇರಲಿ, ನಾವು ಒಂದು ವಿಮಾನ ಅಪಘಾತವಾಯಿತು, 2 ವಿಮಾನ ಅಪಘಾತ ಆಯಿತು ಅಂತಂದರೆ ವಿಮಾನವನ್ನು ಹತ್ತೋದನ್ನೇ ನಾವು ಬಿಡಲಿಕ್ಕಾಗಲ್ಲ. ವಿಮಾನವನ್ನು ನಾವು ಧೈರ್ಯದಿಂದ ಹತ್ತಿಯೇ ನಾವು ಜಗತ್ತಿನ ಸಂಪರ್ಕವನ್ನು ಸಾಧಿಸಬೇಕಾಗತ್ತೆ. ಹಾಗಾಗಿ ನಾವು ಹಣಕಾಸಿನ ವಿಚಾರದಲ್ಲಿ ಕೆಲಸದ ಸ್ಥಳದಲ್ಲಿ ಏನೋ ಒಂದು ತೊಂದರೆ ಬಂದು ಬಿಡುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿಯೇ ನಾವು ಹಣವನ್ನು ತೊಡಗಿಸುವಂಥ ವಿಚಾರದಲ್ಲಿ ಹಿಂದಡಿ ಇಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದೇ ಒಂದು ಹೇಳ್ತಾ ಇರುವಂಥದ್ದು ಏನು,
ಸಾಲವನ್ನು ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದಂಥ ಸಂದರ್ಭ ಇದ್ದಾಗ ಯೋಚಿಸಿ ಮಾಡಿ. ಯಾಕೆಂದರೆ ಯೋಚಿಸಿ ಮಾಡದೆ ಹೋದಾಗ ಏನಾಗುತ್ತೆ, ಆ ಹಣವನ್ನು ಕಳೆದುಕೊಳ್ಳುವಂಥ ಯೋಗ ಬಂದುಬಿಡುತ್ತೆ. ಹಾಗಾದರೆ ನಾನು ಹೇಳ್ತಾ ಇರುವಂಥದ್ದು ಬಿಸ್ನೆಸ್ಸನ್ನು ಮಾಡಬಹುದು ಅಂತ ಯಾರಿಗೆ ಹೇಳ್ತಾ ಇದ್ದೇನೆ, ಯಾವ ವಿಚಾರದಲ್ಲಿ ನಿಮ್ಗೆ 100% ಒಂದು ವಾಚಿನ ಒಂದು ಇದನ್ನು ಏನನ್ನ ಶೋರೂಮನ್ನು ನೀವು ತೆಗಿತೀರಿ ಅಂತಂದರೆ ಆ ವಾಚಿನ ಬಗೆಗಾಗಿನ ಎಲ್ಲ ಅರಿವುಗಳು ನಿಮಗೆ ಇರಬೇಕಾಗುತ್ತೆ. ಅದರ ಮಾರ್ಕೆಟಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಸಿದ್ಧಿ ಇರಬೇಕಾಗುತ್ತೆ. ಇದನ್ನು ಈ ವಾಚುಗಳ ಮೂಲಕ ಯಾರನ್ನು ಆಕರ್ಷಿಸಬಹುದು ಗಿರಾಕಿಯನ್ನಾಗಿ ಅನ್ನುವಂಥದ್ರ ಸೂಚನೆ ನಿಮಗೆ ಸಿಗಬೇಕಾಗತ್ತೆ. ಈ ಎಲ್ಲ ಹೊರ ಅರಿವುಗಳು ಇದ್ದರೆ ಮಾತ್ರ ಅಂತಹ ಬಿಸ್ನೆಸ್ಸಿಗೆ ಹೋಗಬೇಕು. ಅದು ಹೋಗದೆ ಹೋದರೆ ಏನಾಗುತ್ತೆ, ಕೇವಲ ನಮ್ಮ ಬಳಿಯಲ್ಲಿ ಹಣ ಇದೆ ಅನ್ನುವಂಥದ್ದಕ್ಕೆ ನಾವು ಹಣವನ್ನು ತೊಡಗಿಸ್ಲಿಕ್ಕೆ ಹೋದರೆ ಎಲ್ಲ ಕೆಲಸವನ್ನು ನಾವು ಸರಿಯಾಗಿ ಜಯಿಸಿ ಮಾಡಬಹುದು ಅನ್ನುವಂಥ ಒಂದು ನಿಶ್ಚಿತವಾದಂಥ ಧೋರಣೆಯೊಂದಿಗೆ ಹೊರಟ್ರೆ ಕಷ್ಟವಾಗುತ್ತೆ. ಹಾಗಾದರೆ ನಿಶ್ಚಿತವಾದ ಧೋರಣೆಯೊಂದಿಗೆ ಹೊರಟ್ರೆ ನಾವು ಧೈರ್ಯವಿಲ್ಲದೆ ಹೊರಟು ಬಿಟ್ಟೋಣ ಅಂತಂದರೆ ಹೌದು ಧೈರ್ಯ ಬೇಕು. ಆದರೆ ಧೈರ್ಯ ಬೇಕಾದಾಗಲೂ ಕೂಡ ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ಹೇಗೆ ಹೋಗ್ತಿದ್ದೇವೆ, ಯಾಕೆ ಹೋಗ್ತಿದ್ದೇವೆ, ಎಷ್ಟಕ್ಕಾಗಿ ಹೋಗ್ತಾ ಇದ್ದೇವೆ, ಇವೆಲ್ಲದರ ಅಳತೆಗಳನ್ನು ಇಟ್ಟುಕೊಂಡು ಮುಂದಾಗಬೇಕು. ಅಷ್ಟೇ ಅಲ್ಲ, ಇನ್ನೂ ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಒಂದು 50 ಲಕ್ಷ ಇದೆ, ನಾನು ಎಲ್ಲೋ ಒಂದು ರೀತಿಯಲ್ಲಿ ಒಂದು 10 ಲಕ್ಷಕ್ಕೆ ಸ್ವಲ್ಪ ನಾನು ಈ ಒಂದು ಕೆಲಸ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಧೋರಣೆ ತಳಿತೇನೆ ಅನ್ನುವಂಥದ್ದು ನಿಮ್ಮ ನಿಶ್ಚಿತವಾದಂಥ ಒಂದು ವಿಚಾರ ಆಗಿದ್ದಿದ್ರೆ ಖಂಡಿತವಾಗಿ ಒಂದು 10 ಲಕ್ಷದಲ್ಲಿ ನೀವು ಆ ಒಂದು ಜೂಜನ್ನು ಆಡುವಂಥದ್ದಕ್ಕೆ ಖಂಡಿತವಾಗಿ ಆ ಒಂದು ನಿಮ್ಮದೇ ಆದಂತಹ ಸ್ವಂತ ಕೆಲಸಕ್ಕೆ ಬಿಸ್ನೆಸ್ಸಿಗೆ ಕೈ ಹಾಕೋದಕ್ಕೆ ಮುಂದೆ. ಯಾಕೆಂದರೆ ನಿಮ್ಮನ್ನು ಸಂರಕ್ಷಿಸಲಿಕ್ಕೆ ಬೇಕಾದಂತಹ ಮತ್ತೊಂದು 40 ಲಕ್ಷ ನಿಮ್ಮ ಕೈಯಲ್ಲೇ ಇದ್ದಿರುತ್ತೆ. ಹಾಗಾಗಿ ಆ 40 ಲಕ್ಷ ಏನಾಗುತ್ತೆ, ನಿಮ್ಮ ಆ ಒಂದು ಬಿಸ್ನೆಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕದಾದಂಥ ಒಂದು ಕಾಯಬೇಕಾದಂಥ ಒಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ನಲ್ಲಿ ನಿಮ್ಮನ್ನು ಸಂರಕ್ಷಿಸಲಿಕ್ಕೆ ಆ 40 ಲಕ್ಷ ಇದೆ ಅಂತ ಹೇಳಿದಾಗ ಅದು ಅನುಕೂಲ ಆಗುತ್ತೆ. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಬಿಸ್ನೆಸ್ಸನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಿಮ್ಮ ಯೋಗಕಾರಕನಾದಂತಹ ಶನೈಶ್ಚರನ ಸಂಪೂರ್ಣವಾದಂಥ ಸಿದ್ಧಿ ನಿಮಗೆ ಇದ್ದಿರುವಂಥ ಕಾಲ ಮತ್ತು ಧನಕಾರಕನಾದಂಥ ಗುರುವಿನ ಸಂಪೂರ್ಣವಾದ ಯೋಗ ನಿಮ್ಮ ಮೇಲೆ ಇದ್ದಿರುವಂಥ ಕಾರಣಕ್ಕಾಗಿ ಬಿಸ್ನೆಸ್ಸಿನ ಬಗ್ಗೆ ನೀವು ಯೋಚನೆ ಮಾಡಿ ಹೆಜ್ಜೆ ಇಡ್ತೀರಿ ಅಂತಾದರೆ ಓಕೆ ಅಂತ ಹೇಳ್ತಿದ್ದೇನೆ ಹೊರತು, ಎಲ್ಲ ನಿಮ್ಮಲ್ಲಿ ಇರುವ ಪಾಕೆಟ್ನಲ್ಲಿ ಇರುವಂತಹ ಎಲ್ಲ ಹಣವನ್ನು ನಿಮ್ಮ ಬಿಸ್ನೆಸ್ಗಾಗಿ ತೊಡಗಿಸಿ ಆನಂತರ ಆ ಬಿಸ್ನೆಸ್ನಿಂದಲೇ ನಿಮ್ಮ ಲಾಭಾಂಶ ಬರಬೇಕು ಅಂದರೆ ಥಟ್ಟನೆ ಬರುವಂಥದ್ದು ಕಷ್ಟ ಆಗುತ್ತೆ. ಆಗ ಬಹಳ ಕಷ್ಟದಾದಂತಹ ದಾರುಣತೆಯನ್ನು ಎದುರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಯೋಚನೆ ಮಾಡಿ ನಿಮ್ಮಲ್ಲಿ ಇರುವ ಆ ಉಳಿಕೆ ಏನಿದೆ, ನಿಮ್ಮಲ್ಲಿರುವ ಸೇವಿಂಗ್ಸ್ ಏನಿದೆ, ಅದರಲ್ಲಿ ಒಂದು 10% ಅಥವಾ 20% ನೀವು ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥ ಯೋಚನೆಯನ್ನು ಮಾಡಬಹುದು. ಆದರೆ ಅಲ್ಲಿ ಅಡೆತಡೆಗಳು ಇರ್ತವೆ ಅನ್ನುವಂಥದ್ದನ್ನು, ಆ ಅಡೆತಡೆಗಳು ಯಾರ ಮೂಲಕವಾಗಿ ಬರ್ತವೆ ಅಂತಂದರೆ ಇದೇ ರಾಹುವಿನ ಮೂಲಕವಾಗಿ ಬರುತ್ತೆ, ಖಡಾಖಂಡಿತವಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಸುಖವನ್ನು ಕಳೆಯಲಿಕ್ಕೆ ತನ್ನ ಶಪಥವನ್ನು ತೊಟ್ಟಂತೆ ಇರುವಂತಹ ಕೇತು ಈ ವೃಷಭದಿಂದ 4ನೇ ಮನೆಯಲ್ಲಿ ಇರೋದ್ರಿಂದ, ಯಾಕೆಂದರೆ ಈ ಸಿಂಹ ರಾಶಿಯಲ್ಲಿ ಇರುವಂತಹ ಕೇತು ವೃಷಭದಿಂದ 4ರಲ್ಲಿ ಇರೋದ್ರಿಂದ ಅನೇಕ ರೀತಿಯ ಸುಖಕ್ಕೆ, ಅಂದರೆ ನಾನು ಆರಾಮಾಗಿದ್ದೇನೆ ಅನ್ನುವಂಥದ್ದನ್ನು ಯೋಚಿಸಿಕೊಂಡು ಇವತ್ತು ಇದ್ದರೆ ನಾಳೆ ಇನ್ನೇನೋ ಒಂದು ರೀತಿಯ ಒತ್ತಡವನ್ನು ತಂದು ನಿಲ್ಲಿಸುವಂತಹ ಅಥವಾ ಎದುರಿಗೆ ಹರಳುಗಟ್ಟಿಸುವಂತಹ ಕೆಟ್ಟ ಕೆಲಸಗಳನ್ನು ಈ ಒಂದು ಏನು ಮಾಡ್ತಾನೆ, ಕೇತು ಸೃಷ್ಟಿಸ್ತಾ ಇರ್ತಾನೆ. ಕೇತು ಸುಖವನ್ನು ನಾಶ ಮಾಡ್ತಾನೆ ಅಂತಾದರೆ ಯಾವ ಒಳ್ಳೆಯ ಕೆಲಸಗಳಿದ್ರೇನು, ಯಾವ ಒಳ್ಳೆಯ ಒಂದು ಚಿನ್ನಾಭರಣಗಳಿದ್ರೇನು, ಯಾವ ಒಳ್ಳೆಯ ಮನೆಯಲ್ಲಿ ನಾನು ವಾಸಿಸ್ತಿದ್ರೆ ಏನು, ಯಾವ ಒಂದು ಒಳ್ಳೆಯ ರೀತಿಯ ಕುಟುಂಬವನ್ನು ನಾನು ಸಂರಕ್ಷಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತಂದ್ರೇನು, ಸುಖವೇ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಭಾರವಾಗಿ ಕಾಣುತ್ತೆ. ಒಮ್ಮೊಮ್ಮೆ ನಾವು ಅನೇಕ ಜನರು ಹೇಳ್ತಾ ಇರ್ತಾರೆ, ಯಾಕಾದರೂ ನಾನು ಈ ಜೀವನಕ್ಕೆ ಬಂದನೋ, ಯಾಕಾದರೂ ನಾನು ಈ ಸಂಸಾರದ ಬಂಧನದಲ್ಲಿ ಸಿಲುಕಿಕೊಂಡನೋ, ಯಾಕಾದರೂ ಈ ನೌಕರಿಗೆ ಹೇಳುವಂಥ ಈ ಒಂದು ಒತ್ತಡಕ್ಕೆ ಬಂಧನಕ್ಕೆ ನಾನು ಒಳಗಾದನೋ. ಅಂದರೆ ಇವೆಲ್ಲ ಹೇಗೆ ಅಂತಂದರೆ ನಮ್ಮ ಸುಖದ ವಿಚಾರಗಳಲ್ಲಿ ಎಲ್ಲ ರೀತಿಯ ಕಾರ್ಮೋಡುಗಳು ತುಂಬಿಕೊಂಡಿದ್ದಾವೆ ಅಂತಾದರೆ ಯಾವುದನ್ನು ಕೂಡ ಮಾಡುವಂಥ ಒಂದು ಚೈತನ್ಯವನ್ನು ನಮ್ಮ ದೇಹ ಪ್ರದರ್ಶಿಸುವಂಥ ಒಂದು ಉತ್ಸಾಹವನ್ನು ತೋರೋದಿಲ್ಲ. ಆ ಉತ್ಸಾಹವಿಲ್ಲದಂತಹ ನಮ್ಮ ಒಂದು ಕೆಲಸಗಳು ಯಾವ ಒಂದು ಒಳಿತನ್ನು ತರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಕೇತು ಅಂತಹ ರೀತಿಯ ದಾರುಣತೆಯನ್ನು ತಂದುಬಿಡ್ತಾನೆ. ಆದರೆ ಯಾವುದೋ ಒಂದು ಕೇತು ಅಥವಾ ರಾಹುವಿನಿಂದ ಮಾತ್ರ ಜೀವನ ನಿಯಂತ್ರಿಸಲ್ಪಡೋದಿಲ್ಲ. ನಮ್ಮ ಒಳಿತಿಗೆ ಕಾರಣವಾಗಬೇಕಾದಂತಹ ರೀತಿಯಲ್ಲಿ ಶುಕ್ರನ ಅನುಗ್ರಹ ಮೂಲ ಜಾತಕದಲ್ಲಿ ಚೆನ್ನಾಗಿದೆ ಅಂತಾದರೆ, ಯೋಗಕಾರಕನಾದಂತಹ ಶನೈಶ್ಚರ ಒಳ್ಳೆಯದಾಗಿ ಬಂದಿರೋದ್ರಿಂದ ಅವನ ಅನುಗ್ರಹ ಜಾತಕದಲ್ಲಿ ಇದೆ ಅಂತಾದರೆ, ಗುರುವಿನ ಸಂದರ್ಭದ ವಿಚಾರಗಳು ಅನೇಕ ರೀತಿಯಲ್ಲಿ ಲಾಭವನ್ನು ತರಬಹುದಾದಂತಹ ಒಂದು ಮೂಲ ಸ್ವರೂಪದಲ್ಲಿ ಈ ವೃಷಭ ರಾಶಿಯವರ ಜಾತಕದಲ್ಲಿ ಇದೆ ಅಂತಾದರೆ
ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಒಬ್ಬ ಶನೈಶ್ಚರ ಮತ್ತು ಗುರು ಇವರಿಬ್ಬರೇ ಒಳ್ಳೆಯದಾಗಿ ಇದ್ದಿದ್ದರೆ ಅಕಸ್ಮಾತ್ ಇವರಿಗೆ ಆ ಒಂದು ಅನೇಕ ಯೋಗಗಳು ಬುಧ ಅಥವಾ ಸೂರ್ಯ ಅಥವಾ ಶನೈಶ್ಚರ ಶುಕ್ರ ಇವರ ಮೂಲಕವಾಗಿ ಇವರ ಜಾತಕದಲ್ಲಿ ಹದಿಗಟ್ಟಿದ್ದಿದ್ರೆ ಅನೇಕ ರೀತಿಯ ಒಳಿತುಗಳನ್ನು ಖಂಡಿತ ಈ ಮುಂದಿನ 1 ವರ್ಷದಲ್ಲಿ 2.5 ವರ್ಷಗಳಲ್ಲಿ ಹಾಗೆ 1.5 ವರ್ಷಗಳಲ್ಲಿ ನೀವು ಪಡೆಯಬಹುದಾಗಿದೆ. ಯಾಕೆಂದರೆ 1.5 ವರ್ಷದ ಅವಧಿಯಲ್ಲಿ ಕುಂಭರಾಶಿಯಲ್ಲಿ ಮತ್ತು ಸಿಂಹರಾಶಿಯಲ್ಲಿ ರಾಹುಕೇತುಗಳಿರ್ತಾರೆ. 2.5 ವರ್ಷಗಳ ಕಾಲದಲ್ಲಿ ಏಕಾದಶದಲ್ಲಿ ಅಂದರೆ ಲಾಭದಲ್ಲಿ ಇರುವಂತಹ ಶನೈಶ್ಚರ ಚೆನ್ನಾಗಿರ್ತಾನೆ. ಸುಮಾರು 1 ವರ್ಷದ ಅವಧಿಯಲ್ಲಿ ಗುರು ಚೆನ್ನಾಗಿರ್ತಾನೆ. ಹಾಗಾಗಿ ಈ ಎಲ್ಲ ಒಳಿತುಗಳನ್ನು ನಾವು ಸಂರಕ್ಷಿಸಿಕೊಂಡಾಗ ಯಾವುದು ನಮ್ಮ ವಿರುದ್ಧವಾಗಿ ಹೆಡೆಯನ್ನು ಎತ್ತುತ್ತಾವೋ ಅದನ್ನು ನಿಗ್ರಹಿಸುವಲ್ಲಿ ಖಂಡಿತವಾಗಿ ನಮ್ಮ ಚೈತನ್ಯ ನಮಗೆ ಅನುಕೂಲಕರವಾಗಿ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಹೆದರಬೇಕಾದಂತಹ ಸಂದರ್ಭ ಇಲ್ಲ. ಒಂದೇ ಒಂದು ಇಷ್ಟಾದರೂ ಕೂಡ ನಾನು ಹೇಳುವಂಥದ್ದೇನು ಅಂದರೆ, ಮಂಗಳ ಸರಿಯಾದ ರೀತಿಯಲ್ಲಿ ಮೂಲ ಜಾತಕದಲ್ಲಿ ಇಲ್ಲ ಅಂತಾದರೆ ವಿರುದ್ಧ ಲಿಂಗಿಗಳ ಬಗೆಗೆ ಬಹಳ ಎಚ್ಚರದಿಂದ ಇರಬೇಕು. ಇವತ್ತು ನಾವು ಸಾಮಾಜಿಕ ಸಂದರ್ಭದಲ್ಲಿ ಅನೇಕ ನಿಟ್ಟಿನಲ್ಲಿ ಹನಿ ಟ್ರ್ಯಾಪಿಂಗ್ ಇಂಥದ್ದೆಲ್ಲ ಕೇಳ್ತಾ ಇರ್ತೇವೆ. ಯಾಕೆಂತಂದರೆ ಈ ಗಂಡು ಹೆಣ್ಣಿನ ಸಂಬಂಧ ಹೇಗಿರುತ್ತೆ ಅಂತಂದರೆ ಸೌಹಾರ್ದಯುತವಾದಂಥ ಸಂಬಂಧ ಬೇರೆ, ಇಮ್ಮೋರಲ್ ರೀತಿಯ ಒಂದಿಷ್ಟು ಸಂಬಂಧಗಳನ್ನು ಇಟ್ಕೊಳ್ಳುವಂಥದ್ದು ಬೇರೆ. ಯಾವುದೋ ಕಾರ್ಯನಿಮಿತ್ತವಾಗಿ ಒಬ್ಬನನ್ನು ಒಬ್ಬಳನ್ನು ಸಿಕ್ಸ್ ಹಾಕಬೇಕು ಅನ್ನುವಂತಹ ರೀತಿ ನೀತಿಗಳು ಬೇರೆ. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ವಿಚಾರದಲ್ಲಿ ನಮ್ಮ ನೈತಿಕವಾದಂತಹ ಪ್ರಜ್ಞೆ ಅದ್ಭುತವಾಗಿ ಇದೆ. ಮಂಗಳನ ಆ ಸ್ವರೂಪದ ತೊಂದರೆ ಇಲ್ಲ, ಅಥವಾ ಶುಕ್ರನ ಸಂದರ್ಭದ ತೊಂದರೆಗಳು ಮಂಗಳನ ಕಾರಣಕ್ಕಾಗಿ ಯಾವುದೋ ರೀತಿಯಲ್ಲಿ ತನ್ನ ಆ ಒಂದು ಕೇಂದ್ರವನ್ನು ಧ್ವಂಸ ಮಾಡಿಕೊಂಡಿಲ್ಲ ಅಂತಾದರೆ ನೀವು ಖಂಡಿತವಾಗಿ ಈ ಒಂದು ರಾಹುಕೇತುವಿನ ತೊಂದರೆ ಇದ್ದರೂ ಕೂಡ ಈ ಒಂದು ಅವಧಿಯಲ್ಲಿ ನಿಮ್ಮ ಜೀವನವನ್ನು ಗೆಲ್ಲಿಸೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೇವಲ ಶನೈಶ್ಚರನಿಂದಲೇ ಗುರುವಿನಿಂದಲೇ ಪಡೆಯುವಂತಹ ಯೋಗ ಒದಗಿಸ್ಕೊಂಡಿದ್ದೀರಿ. ಹಾಗಾಗಿ ಆ ಒದಗಿಸುವಿಕೆಯಲ್ಲಿಯೇ ನಿಮ್ಮ ಜೀವನವನ್ನು ಗೆಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.